ನಮಸ್ಕಾರ ವೀಕ್ಷಕರೇ. ಓಕೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪ್ರೆಸೆಂಟ್ ಸಿಂಪಲ್ ಕಂಟಿನ್ಯೂಸ್ ಟೆನ್ಸ್ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇಂಗ್ಲೀಷ್ನಲ್ಲಿ ತುಂಬ ಈಸಿಯಾಗಿ ಹೇಗೆ ಯೂಸ್ ಮಾಡೋದು ಅಂತ ನಾನು ನಿಮಗೆ ವಿವರಿಸ್ತೀನಿ. ಓಕೆ, ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಡೋದಾದರೆ, ಐ ಆಮ್ ರೀಡಿಂಗ್. ಓಕೆ, ಕನ್ನಡದಲ್ಲಿ ನಾನಿವಾಗ ಓದ್ತಾ ಇದ್ದೀನಿ. ಓಕೆ, ಐ ಆಮ್ ರೀಡಿಂಗ್ ಅಂತ ಅಂದರೆ ನಾನು ಓದ್ತಾ ಇದ್ದೀನಿ. ಅಂದರೆ ಯಾವಾಗ ಯೂಸ್ ಮಾಡೋದು ಅಂತ ಅಂದರೆ, ಈ ಕ್ಷಣದಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಯಾವಾಗ ಯೂಸ್ ಮಾಡ್ತೀವಿ ಅಂತ ಅಂದರೆ, ಈ ಕ್ಷಣದಲ್ಲಿ ಏನು ಮಾಡ್ತಾ ಇದ್ದೀವಿ ಅದನ್ನು ಇನ್ನೊಬ್ಬರಿಗೆ ಹೇಳೋದಕ್ಕೆ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ನೀವು ಡ್ರೈವ್ ಮಾಡ್ತಾ ಇದ್ದೀರಾ. ಈ ಕ್ಷಣದಲ್ಲಿ ನೀವು ಡ್ರೈವ್ ಮಾಡ್ತಾ ಇದ್ದರೆ ಯಾರಾದರೂ ನಿಮ್ಮನ್ನ ಕೇಳ್ತಾರೆ, ವಾಟ್ ಆರ್ ಯು ಡೂಯಿಂಗ್, ಇವಾಗ ಏನು ಮಾಡ್ತಾ ಇದ್ದೀರಾ ಅಂತ ಯಾರಾದರೂ ನಿಮಗೆ ಟೆಕ್ಸ್ಟ್ ಮಾಡಿದರೆ ಅಥವಾ ಕೇಳಿದ್ರೆ ನೀವೇನು ಹೇಳಬೇಕು? ಐ ಆಮ್ ಡ್ರೈವಿಂಗ್ ನಾವು. ಈಗ ನಾನು ಡ್ರೈವ್ ಮಾಡ್ತಾ ಇದ್ದೀನಿ ಅಂದರೆ ಇವಾಗ ನೀವು ಡ್ರೈವ್ ಮಾಡ್ತಾ ಇದ್ದೀರಾ, ಈ ಕ್ಷಣದಲ್ಲಿ ನೀವು, ಅದು ಸತ್ಯ. ಇವಾಗ ನೀವು ಡ್ರೈವ್ ಮಾಡ್ತಾ ಇದ್ದೀರಾ, ಅದಕ್ಕೆ ಕಂಟಿನ್ಯೂಸ್ ಟೆನ್ಸು ಅಂದರೆ ಆ್ಯಕ್ಷನ್ ಕಂಟಿನ್ಯೂಸ್ಲಿ ಹೋಗ್ತಾ ಇದೆ. ಯು ಆರ್ ಡ್ರೈವಿಂಗ್ ಅಂದರೆ ಕಂಟಿನ್ಯೂಸ್ ನೀವು ಡ್ರೈವ್ ಮಾಡ್ತಾ ಇದ್ದೀರಾ. ಆ ಕ್ಷಣದಲ್ಲಿ ನೀವು ಪ್ರೆಸೆಂಟ್ ಕಂಟಿನ್ಯೂಸ್ನ ಯೂಸ್ ಮಾಡಬೇಕು. ಓಕೆ, ಅಂದರೆ ಇವಾಗ ಡ್ರೈವ್ ಮಾಡ್ತಾ ಇದ್ದೀರಾ, ನೀವು ಯಾವ ಊರಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀರೋ ಆ ಊರು ಮುಟ್ಟಿದ ಮೇಲೆ ಡ್ರೈವಿಂಗ್ನ ನೀವು ಸ್ಟಾಪ್ ಮಾಡ್ತೀರಾ. ಸೊ ಆ್ಯಕ್ಷನ್ ಸ್ಟಾಪ್ ಆಗುತ್ತೆ. ಓಕೆ, ಆ ಥರ ಯೂಸ್ ಮಾಡ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಐ ಆಮ್ ವಾಚಿಂಗ್ ವಿಡಿಯೋ ಆನ್ ಯೂಟ್ಯೂಬ್ ಅಂದರೆ ಈ ಕ್ಷಣದಲ್ಲಿ ನೀವು ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡ್ತಾ ಇದ್ದರೆ ಯಾರಾದರೂ ಏನು ಮಾಡ್ತಾ ಇದೆಯಾ ಅಂತ ಕೇಳಿದ್ರೆ ನಾನು ವಿಡಿಯೋ ನೋಡ್ತಾ ಇದ್ದೀನಿ ಅನ್ನೋದಕ್ಕೆ ಐ ಆಮ್ ವಾಚಿಂಗ್ ವಿಡಿಯೋ. ಆಮೇಲೆ ಐ ಆಮ್ ಪ್ಲೇಯಿಂಗ್, ನಾನು ಆಟ ಆಡ್ತಾ ಇದ್ದೀನಿ. ಅಥವಾ ಐ ಆಮ್ ಟಾಕಿಂಗ್ ಆನ್ ದಿ ಫೋನ್, ನಾನು ಫೋನಲ್ಲಿ ಮಾತಾಡ್ತಾ ಇದ್ದೀನಿ. ಈ ಥರ ಯೂಸ್ ಮಾಡೋಕ್ಕೆ, ಈ ಕ್ಷಣದಲ್ಲಿ ಏನು ಮಾಡ್ತಾ ಇದ್ದೀವಿ ಅದನ್ನು ಹೇಳೋದಕ್ಕೆ ಈ ಥರ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ಯೂಸ್ ಮಾಡಬೇಕು. ಓಕೆ, ಆಮೇಲೆ ಕ್ವೆಶನ್ಸ್ ಅಂತಂದರೆ ಕ್ವೆಶನ್ನಲ್ಲಿಯೂ ಕೂಡ ಹಾಗೆ ಯೂಸ್ ಮಾಡ್ತೀವಿ. ವಾಟ್ ಆರ್ ಯು ಡೂಯಿಂಗ್, ವಾಟ್ ಆರ್ ಯು ಲಿಸನಿಂಗ್ ಟು, ನೀನು ಏನು ಕೇಳ್ತಾ ಇದೀಯಾ, ಏನು ಕೇಳಿಸ್ಕೊಳ್ತಾ ಇದೀಯಾ, ನೀನೇನು ಮಾಡ್ತಾ ಇದ್ದೀಯಾ ಅಂತ ಕೇಳೋದಕ್ಕೆ. ಆಮೇಲೆ ನೀವು ಯಾವ ರೀತಿ ಉತ್ತರ, ಐ ಆಮ್ ಕುಕಿಂಗ್, ನಾನು ಇವಾಗ ಅಡುಗೆ ಮಾಡ್ತಾ ಇದ್ದೀನಿ. ಒಟ್ಟಾರೆ ನಾವು ಈ ಕ್ಷಣದಲ್ಲಿ ಏನು ಮಾಡ್ತಾ ಇದ್ದೀವಿ ಅದನ್ನು ಹೇಳೋದಕ್ಕೆ ಈ ಥರ ಪ್ರೆಸೆಂಟ್ ಕಂಟಿನ್ಯೂಸ್ನ ಯೂಸ್ ಮಾಡ್ತೀವಿ. ವೆರಿ ಸಿಂಪಲ್. ಸೊ ಐ ಥಿಂಕ್ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಇಟ್ ವೆರಿ ಈಸಿಲಿ. ನಿಮಗೆ ಅರ್ಥ ಆಗುವಾಗ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಸೊ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನ್ನಲ್ಲಿ ಕೆಳಗಡೆ ಮೆಸೇಜ್ ಮಾಡಿ, ನಾನು ನಿಮಗೆ ತಿರುಗಿ ರಿಪ್ಲೈ ಮಾಡ್ತೀನಿ. So I hope you have understood present simple continuous tense, just like ing form. Okay, ಯಾವುದೇ verb ಆಗಿರಲಿ, I am reading, you are reading, ಈ ಥರ they are reading, ಈ ಥರ present continuous simply ನಾವು ಯೂಸ್ ಮಾಡೋದು ಯಾಕೆ ಅಂದರೆ, ಈ ಕ್ಷಣದಲ್ಲಿ ಈ ಕ್ಷಣದಲ್ಲಿ ನೀವು ಅಂದರೆ ಈ ಕ್ಷಣದಾಗ ನೀವು ಏನು ಮಾಡತ್ತೀರಿ ಅದನ್ನು ಹೇಳೋದಕ್ಕೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಯೂಸ್ ಮಾಡ್ತೀವಿ. ಅದನ್ನಷ್ಟೇ ನೀವು ತಲೆಯಲ್ಲಿ ತಗೊಳ್ಬೇಕು. ಕನ್ನಡದಲ್ಲಿ ನಾವು ಹೇಗೆ ವಿಚಾರ ಮಾಡಬೇಕು ಅಂತ ಅಂದರೆ, ಓಕೆ, ಸದ್ಯ ನೀವು ಅಂದರೆ ಐ ಆಮ್ ಸಿಂಗಿಂಗ್ ಅಂದರೆ ಈ ಕ್ಷಣದಲ್ಲಿ ಹಾಡ್ತಾ ಇದ್ದರೆ ಐ ಆಮ್ ಸಿಂಗಿಂಗ್ ಅಂತ ಹೇಳಬೇಕು. ಓಕೆ, ಇನ್ನೊಂದು ರೀತಿಯಲ್ಲಿ ಹೇಗೆ ಯೂಸ್ ಮಾಡೋದು ಅಂತ ಅಂದರೆ, ನೀವು ಯಾವುದಾದ್ರೂ ಕೆಲಸನ ಕೆಲವು ಸಮಯದವರೆಗೆ ಅಷ್ಟೇ ಮಾಡೋದಿದ್ರೆ, ಅಂದರೆ ನೀವು ನಿಮ್ಮ ಯಾರೋ ಫ್ರೆಂಡ್ ಮನೆಗೆ ಹೋಗಿರ್ತೀರಾ, 1-2 ದಿನ ಇರಬೇಕು ಅಂತ ಅನ್ಕೊಳ್ಳೋಣ. ಸೊ ಆ ಕ್ಷಣದಲ್ಲಿ ಏನಂತ ಹೇಳ್ತೀರಾ, ಐ ಆಮ್ ಸ್ಟೇಯಿಂಗ್ ಫಾರ್ 2 days ಇನ್ ಮೈ ಫ್ರೆಂಡ್ಸ್ ಹೌಸ್. 2 ದಿನ ಇರಬೇಕು, ಐ ಆಮ್ ಸ್ಟೇಯಿಂಗ್ ವೇರ್ ಅಂತ ಹೇಳೋದಕ್ಕೆ, 1-2 ದಿನ ನಾನು ಇರ್ತೀನಿ, ಅಲ್ಲಿವರೆಗೆ ಅಷ್ಟೇ ಅದು ಸತ್ಯ. ಆಮೇಲೆ ನೀವು ತಿರ್ಗಾ ನಿಮ್ಮ ಮನೆಗೆ ಹೋಗ್ತೀರಾ. ಸೊ ಇಟ್ಸ್ ಟ್ರೂ ಫಾರ್ ಅ ವೈಲ್, ಕೆಲವು ಸಮಯದವರೆಗೆ ಅಷ್ಟೇ ನೀವು ಆ ಕೆಲಸ ಮಾಡ್ತಿದ್ದೀರಾ, ಆಮೇಲೆ ಸ್ಟಾಪ್ ಮಾಡ್ತೀರಾ. ಆ ರೀತಿಯಲ್ಲಿ ಕೂಡ ನಾವು ಇದನ್ನು ಯೂಸ್ ಮಾಡ್ತೀವಿ. ಓಕೆ, ಅಂದರೆ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಬೇಕಂದ್ರೆ, ಐ ಆಮ್ ವರ್ಕಿಂಗ್ ಇನ್ ಬ್ಯಾಂಗ್ಳೂರ್ ಫಾರ್ ಅ ವೀಕ್ ಅಂದರೆ ಬೆಂಗಳೂರಿನಲ್ಲಿ ನಾನು 1 ವಾರದವರೆಗೆ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಹೇಳೋದಕ್ಕೂ ಕೂಡ ಆ ರೀತಿ, ಅಂದರೆ ಒಂದೇ ವಾರ ನೀವು ಅಲ್ಲಿ ಕೆಲಸ ಮಾಡ್ತೀರಾ ಅಂತ ಹೇಳೋದಕ್ಕೆ, ಆಮೇಲೆ ಅದು ಸ್ಟಾಪ್ ಆಗುತ್ತೆ. ಸೊ ಟೆಂಪರರಿ ಆ್ಯಕ್ಷನ್ಸ್, ಟೆಂಪರರಿ ಸಿಚುವೇಶನ್, ಟೆಂಪರರಿ ಕಂಡೀಷನ್, ಇಟ್ಸ್ ನಾಟ್ ಟ್ರೂ ಆಲ್ವೇಸ್. ಯಾವಾಗಲೂ ನೀವು ಇದನ್ನೇ ಮಾಡ್ತಾ ಇರಲ್ಲ. ಈ ಕ್ಷಣದಲ್ಲಿ ನೀವು ಏನೋ ಕೂತ್ಕೊಂಡಿದ್ದೀರಾ, ಮತ್ತು ಎದ್ದು ನಿಲ್ತಿರಲ್ಲ ಸ್ವಲ್ಪ ಟೈಮ್ ಬಿಟ್ಟು. ಸೊ ಹಾಗೆ ಇವಾಗೇನೋ ಅಡುಗೆ ಮಾಡ್ತಾ ಇದ್ದೀರಾ, ನಾನು ಅಡುಗೆ ಮಾಡ್ತಾ ಇದ್ದೀನಿ ಇವಾಗ, ಆಮೇಲೆ ನೀವು ಅಡುಗೆ ಮುಗಿದ್ಮೇಲೆ ಏನು ಮಾಡ್ತೀರಾ, ಬಿಡ್ತೀರಲ್ವ. ಸೊ ಆ ರೀತಿ ಇವಾಗ ಏನು ಮಾಡ್ತಾ ಇದ್ದೀರಾ ಅದನ್ನು ಹೇಳೋದಕ್ಕೆ ಈ ಥರ ಈ ಸೆನ್ಸ್ನ ಯೂಸ್ ಮಾಡ್ತೀವಿ. ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಐ ಆಮ್ ಹ್ಯಾಪಿ, ಐ ವಿಲ್ ಬಿ ಹ್ಯಾಪಿ
like if you feel like I have explained it really easily. So yeah, thank you so much for watching.